300 ಎಕರೆ ಇರುವಂಥ ನಮ್ಮೂರು ಕೆರೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕೆರೆ, ನೀರು ತುಂಬ ನೀರಿತ್ತು. ಆ ನೀರೆಲ್ಲ ಕಡಿಮೆ ಆಗಿಬಿಟ್ಟು ಈಗ ಮೀನು ಸಿಗ್ತಾ ಇದೆ. ಗುಂಡಿನಲ್ಲೆಲ್ಲ ಮೀನು ಬಂದುಬಿಟ್ಟಿದೆ. ಈಗ ನಮ್ಮೂರವರು, ಪಕ್ಕದೂರವರು 10 ಕಿಲೋಮೀಟ್ರು, 12 ಕಿಲೋಮೀಟ್ರು, 15 ಕಿಲೋಮೀಟ್ರಿಂದ ದೂರದಿಂದ ಬಂದುಬಿಟ್ಟು ನಮ್ಮೂರು ಕೆರೆಯಲ್ಲಿ ಮೀನು ಹಿಡ್ಕೊಂಡು ಹೋಗ್ತಾರೆ. ಆದರೆ ನಾವು ಸುಮ್ಮನೆ ಇರಲಿಲ್ಲ, ನಾವು ತಿನ್ಬೇಕಂತಲ್ಲ ನಮಗೆ ಆಸೆ. ನಮ್ಮೂರು ಕೆರೆ ಮೀನು ನಾವು ತಿನ್ನೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಾವು ನಮ್ಮ ಹುಡುಗರು ಸೇರಿಬಿಟ್ಟು ಗಾಣ ಎತ್ಕೊಂಡೋದ್ವಿ. 6 ಗಾಣ ಎತ್ಕೊಂಡೋಗಿ ಹಾಕಿದ್ವಿ. ಆ ಗಾಣಗಳೆಲ್ಲ ಹಾಕಿದ್ರೆ ಗಾಣಕ್ಕೆ ಒಂದೊಂದು ಗಾಣ ಬೀಳೋದು, ಒಂದು ಗಾಣಕ್ಕೆ ಒಂದು ಬೀಳೋದು. 6 ಗಾಣಕ್ಕೆ ಒಂದೊಂದು ಸಲ ಎತ್ತಿದ್ರೆ ಒಂದೊಂದು ಬರೋದು, ಒಂದು ಸಲ ಎತ್ತಿದ್ರೆ ಬರ್ತಿರಲಿಲ್ಲ, ಒಂದು ಸಲ ಎತ್ತಿದ್ರೆ ಬರೋವು. ಅದೇ ಥರ ನಾವು ಗಾಣಗಳೆಲ್ಲ ಹಾಕ್ಕೊಂಡು ಮೀನು ಹಿಡಿದ್ವಿ. ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಯಿತು. ಒಂದು ಬಿತ್ತು ಮೀನು ಪಳ 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 ಹೊಳೆಯೋದು ಮೀನು. ಸೂಪರ್ ಮೀನು. ಹೆಂಗಿದೆ ನೋಡಿ ಮೀನು, ಚೆನ್ನಾಗಿದೆ. ಇದೇ ಥರ ಮೀನುಗಳು ಬೀಳ್ತಾಯಿತ್ತು. 4 ಕೆಜಿಯಿಂದ 5 ಕೆಜಿ ಒಬ್ಬೊಬ್ಬರು ಎತ್ಕೊಂಡು ಬಂದ್ವಿ ಮನೆಗೆ. ತೊಗೊಂಡ್ಬಂದು ಮನೆಗೆ ತಗೊಂಬಂದ್ಬಿಟ್ಟು ತೊಳೆದು ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆಲ್ಲ ಹುಣಸೆಹಣ್ಣು, ಉಪ್ಪು, ಹಸಿಟ್ಟು ಎಲ್ಲ ಹಾಕ್ಬಿಟ್ಟು ಉಜ್ಜಿ ತೊಳೆದು ಅದ್ರ ಮೇಲಿರೋದೆ ಮುಳ್ಳೆಲ್ಲ ತೆಗೆದುಬಿಟ್ಟು ತೊಳೆದು ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಎತ್ಕೊಂಡು ಬಂದು ಮನೆಯವ್ರಿಗೆ ಕೊಟ್ವಿ. ಮನೆಯಲ್ಲಿ ಸಾಂಬಾರು ಮಾಡಿದ್ರು, ಸೂಪರಾಗಿತ್ತು. ನಮ್ಮೂರು ಕೆರೆ ಮೀನು ತುಂಬ ಟೇಸ್ಟಿ, ಸೂಪರ್ ಮೀನು.